ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ, ಇವತ್ತಿನ ತರಗತಿಯಲ್ಲಿ ನಾನು ಮೇಲಾಟಗಳಲ್ಲಿ ಬರುವಂತಹ ಜಿಗಿತಗಳು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಥ ತರಗತಿಯನ್ನು ಮಾಡ್ತಾಯಿದ್ದೀನಿ. ನಾವು ಮೇಲಾಟಗಳಲ್ಲಿ ಮುಖ್ಯವಾಗಿ 3 ವಿಧಗಳನ್ನು ನೋಡ್ತೀವಿ. ಒಂದು ಓಟಗಳು, ನೆಗೆತಗಳು, ಇನ್ನೊಂದು ಎಸೆತಗಳಂತೇಳಿ. ನೆಗೆತಕ್ಕೆ ಜಿಗಿತ ಅಂತೇಳಿ ಕರಿತೀವಿ. ಹಿಂದಿನ ತರಗತಿಯಲ್ಲಿ ನಾವು ಓಟಗಳು ಮತ್ತು ಎಸೆತಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಇವತ್ತು ನಾನು ಜಿಗಿತಗಳ ಬಗ್ಗೆ ಏನು ಮಾಡ್ತಾಯಿದ್ದೀನಿ, ತರಗತಿಯನ್ನು ಮಾಡ್ತಾಯಿದ್ದೀನಿ. ಜಿಗಿತಗಳಲ್ಲಿ ಮುಖ್ಯವಾಗಿ 4 ಪ್ರಕಾರಗಳು: ಉದ್ದ ಜಿಗಿತ, ಎತ್ತರ ಜಿಗಿತ, ತ್ರಿವಿಧ ಜಿಗಿತ, ಪೋಲ್ ವಾಲ್ಟ್. ಹಾಗೆ ಎಸೆತಗಳಲ್ಲಿ ಮುಖ್ಯವಾಗಿ ಏನು ಮಾಡ್ತೀವಿ, 4 ಪ್ರಕಾರಗಳನ್ನು ತಿಳ್ಕೊತೀವಿ. ಅಲ್ಲಿ ಗುಂಡು ಎಸೆತ, ಚಕ್ರ ಎಸೆತ, ಹ್ಯಾಮರ್ ಎಸೆತ, ಜಾವೆಲಿನ್ ಎಸೆತ, ಹೀಗೆ 4 ಪ್ರಕಾರಗಳನ್ನು ನೋಡಿದ್ದೀವಿ. ಇವತ್ತು ನಾವು ಏನು ಮಾಡೋಣ ಅಂದರೆ ಉದ್ದ ಜಿಗಿತದ ಬಗ್ಗೆ ತಿಳ್ಕೊಳ್ಳೋಣ. 4 ಪ್ರಕಾರದಲ್ಲಿ ಉದ್ದ ಜಿಗಿತ ಒಂದು ವಿಷಯದ ಬಗ್ಗೆ ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಉದ್ದ ಅಂದ್ರೇ ಒಂದು ದೂರದಂಥ ಸ್ಥಳಕ್ಕೆ ಜಿಗಿಯೋದಕ್ಕೆ ಏನಂತೀನಿ ಉದ್ದ ಜಿಗಿತ ಅಂತ ಕರಿತೀವಿ. ಈ ಪಂದ್ಯದ ಮುಖ್ಯ ಉದ್ದೇಶ ಏನು ನೋಡ್ರಿ ಅಂದರೆ, ಪಂದ್ಯದ ಹೆಸರೇ ಸೂಚಿಸುವಂತೆ ಸ್ಪರ್ಧಿಗಳು ಏನು ಮಾಡಬೇಕಂದ್ರೆ ನಿಗದಿಪಡಿಸಿದಂಥ ಸ್ಥಳದಿಂದ ದೂರಕ್ಕೆ ಹಾರಲು ಪ್ರಯತ್ನ ಮಾಡ್ತಾರಲ್ಲ, ಆ ಒಂದು ಪ್ರಯತ್ನ ಮಾಡುವುದು ಈ ಒಂದು ಪಂದ್ಯದ ಗುರಿಯಾಗಿರ್ತೈತಿ. ಈ ಸ್ಪರ್ಧೆಯು ಮುಖ್ಯವಾಗಿ ಕ್ರೀಡಾಪಟುವಿನ ವೇಗ, ಕಾಲುಗಳ ಸ್ಫೋಟಕ ಶಕ್ತಿ ಮತ್ತು ನರಸ್ನಾಯುಗಳ ಸಂಯೋಜನೆ ಮೇಲೆ ಅವಲಂಬಿಸಿದೆ. ಈ ಒಂದು ಸ್ಪರ್ಧೆ ಮುಖ್ಯವಾಗಿ ಎದರ ಮೇಲೆ ಅವಲಂಬಿಸಿದೆ ಅಂದರೆ ವೇಗದ ಮೇಲೆ, ಕಾಲಿನ ಸ್ಫೋಟಕ ಶಕ್ತಿ ಮೇಲೆ ಹಾಗೂ ನರಸ್ನಾಯುಗಳ ಸಂಯೋಜನೆ ಮೇಲೆ ಏನಾಗಿದೆ, ಈ ಉದ್ದ ಜಿಗಿತ ಕ್ರೀಡೆ ಅವಲಂಬಿಸಿದೆ. ಕ್ರಿಸ್ತಪೂರ್ವ 708ರಲ್ಲಿ ನಡೆದಂತಹ ಪ್ರಪ್ರಥಮ ಪುರಾತನ ಒಲಿಂಪಿಕ್ಸ್ ಕ್ರೀಡೆಯಲ್ಲಿ ಉದ್ದ ಜಿಗಿತ ಸ್ಪರ್ಧೆಗಳು ಏನು ಮಾಡಿದ್ದಾವೆ, ಅದರ ಉಲ್ಲೇಖಗಳು ಕಾಣ್ತೀವಿ. ಕ್ರಿಸ್ತಪೂರ್ವ 708ರಲ್ಲಿ ನಡೆದಂಥ ಪ್ರಪ್ರಥಮ ಪುರಾತನ ಒಲಿಂಪಿಕ್ಸ್ ಕ್ರೀಡೆಯಲ್ಲಿ ಉದ್ದ ಜಿಗಿತದ ಸ್ಪರ್ಧೆಗಳು ಏನು ಮಾಡ್ತೀವಿ, ಅದರ ಉಲ್ಲೇಖಗಳು ಕಂಡುಬರ್ತವೆ. 1896ರಲ್ಲಿ ಏನು ಪ್ರಾಚೀನ ಅಂದರೆ ಆಧುನಿಕ ಒಲಿಂಪಿಕ್ಗಳು ಪ್ರಾರಂಭ ಆಗ್ತವೆ. ಇದರಲ್ಲಿ ಎಷ್ಟರ ಸ್ಥಾಪನೆ ಆಗ್ತವೆ ಆಧುನಿಕ ಒಲಿಂಪಿಕ್ಗಳು? 1896ರಲ್ಲಿ ಪ್ರಾರಂಭ ಆಗ್ತವೆ. 1896ರಲ್ಲಿ ಗ್ರೀಸ್ ದೇಶದಲ್ಲಿ ನಡೆದಂತಹ ಪ್ರಪ್ರಥಮ ಆಧುನಿಕ ಒಲಿಂಪಿಕ್ಸ್ ಕ್ರೀಡೆಗಳಲ್ಲಿ ಪುರುಷರ ಉದ್ದ ಜಿಗಿತ ಸ್ಪರ್ಧೆ ನಡೀತೈತೆ. ಎಷ್ಟರಲ್ಲಿ? 1896ರಲ್ಲಿ ಗ್ರೀಸ್ ದೇಶದಲ್ಲಿ ನಡೆದಂತಹ ಪ್ರಥಮ ಒಂದು ಆಧುನಿಕ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಏನು ಮಾಡ್ತೀವಿ, ಪುರುಷರ ಒಂದು ಉದ್ದ ಜಿಗಿತ ಏನು ಮಾಡ್ತಾರೆ, ಸೇರಿಸ್ತಾರೆ. 1896ರಲ್ಲಿ ಹಿಲರಿ ಕ್ಲಾರ್ಕ್ ಅವ್ರು ಏನು ಮಾಡ್ತಾರೆ ಅಂದರೆ 6.35 ಮೀಟರ್ ದೂರದ ಜಿಗಿತದೊಂದಿಗೆ ಒಲಿಂಪಿಕ್ ಕ್ರೀಡೆಗಳ ಪ್ರಥಮ ಉದ್ದ ಜಿಗಿತದ ದಾಖಲೆಗಾರ ಎಂಬ ಕೀರ್ತಿಗೆ ಒಳಗಾಗ್ತಾರೆ. ಏನು ಮಾಡಿದ್ರು ಇವರು? 1896ರಲ್ಲಿ ಹಿಲರಿ ಕ್ಲಾರ್ಕ್ ಎಂಬುವರು ಏನು ಮಾಡ್ತಾರೆ, 6.35 ಮೀಟರ್ ದೂರದ ಒಂದು ಜಿಗಿತವನ್ನು, ಅಷ್ಟು ದೂರವನ್ನು ಜಿಗಿದು ಏನು ಮಾಡ್ತಾರೆ ಇವರು, ಒಲಿಂಪಿಕ್ಸ್ ಕ್ರೀಡೆಗಳ ಒಂದು ಪ್ರಥಮ ಜಿಗಿತ ಅಂತೇಳಿ ಏನು ಮಾಡ್ತಾರೆ ಇವರು, ದಾಖಲೆ ಮಾಡ್ತಾರೆ. ಈಗ ರಾಬರ್ಟ್ ಲೆಜೆಂಡರ್ ಇವರು ಉದ್ದ ಜಿಗಿತಕ್ಕೆ ಏನು ಕರೀತಾರೆ ಅಂದರೆ ಹಿಚ್ ಕಿಕ್ ಟೆಕ್ನಿಕ್ ಅಂತ ಕರೀತಾರೆ. ಹಿಂಗಂದ್ರೆ ಏನಂದರೆ ಗಾಳಿಯಲ್ಲಿರುವಂತೆ ತೂರುವ ಯಂತ್ರ ನೀಡಿದರು. ಏನು ಮಾಡಿದ್ರು ಇವರು? ರಾಬರ್ಟ್ ಲೆಜೆಂಡರ್ ಅವರು ಏನು ಮಾಡ್ತಾರೆ, ಉದ್ದ ಜಿಗಿತಕ್ಕೆ ಹಿಚ್ ಕಿಕ್ ಟೆಕ್ನಿಕ್ ಅಂದರೆ ಗಾಳಿಯಲ್ಲಿರುವಂತೆ ತೂರುವ ಯಂತ್ರವನ್ನು ಇವರು ನೀಡ್ತಾರೆ. 1895ರಲ್ಲಿ ಅಮೇರಿಕದ ಪ್ರಥಮ ಬಾರಿಗೆ ಮಹಿಳೆಯರಿಗೆ ಏನು ಮಾಡಲಿತ್ತು, ಉದ್ದ ಜಿಗಿತ ಸ್ಪರ್ಧೆ ನಡೆಸಲಾಯಿತು. 1896ರಲ್ಲಿ ಪುರುಷರದ್ದು ಒಂದು ಪ್ರಥಮ ಒಲಿಂಪಿಕ್ಸಿಗೆ ಏನು ಮಾಡ್ತಾರೆ, ಈ ಉದ್ದ ಜಿಗಿತ ಸೇರಿಸಿದರೆ ಮಹಿಳೆಯರಿಗೆ ಏನು ಮಾಡ್ತಾರೆ ಅಂದರೆ 1895ರಲ್ಲಿ ಅಮೇರಿಕದ ಪ್ರಥಮ ಬಾರಿಗೆ ಏನು ಮಾಡ್ತಾರೆ, ಅಮೇರಿಕದಲ್ಲಿ ಮಹಿಳೆಯರಿಗೆ ಉದ್ದ ಜಿಗಿತ ಸ್ಪರ್ಧೆಯನ್ನು ನಡೆಸ್ತಾರೆ. 1948ರಲ್ಲಿ ಲಂಡನ್ನಲ್ಲಿ ನಡೆದಂತಹ ಒಲಿಂಪಿಕ್ ಕ್ರೀಡೆಗಳಲ್ಲಿ ಪ್ರಥಮ ಬಾರಿಗೆ ಏನು ಮಾಡ್ತಾರೆ, ಮಹಿಳೆಯರ ಉದ್ದ ಜಿಗಿತ ಸ್ಪರ್ಧೆ ನಡೀತೈತಿ. ಸೇರಿಸಿದ್ದು 1895ರಲ್ಲಿ. ಆದರೆ ಆ ಕ್ರೀಡೆಗಳು ನಡೆದಿದ್ದು, ಉದ್ದ ಜಿಗಿತ ಕ್ರೀಡೆ ನಡೆಸಿದ ಯಾವಾಗ ಅಂದರೆ 1948ರಲ್ಲಿ ಲಂಡನ್ ಒಂದು ಒಲಿಂಪಿಕ್ಸ್ನಲ್ಲಿ ಏನು ಮಾಡ್ತಾರೆ, ಪ್ರಥಮ ಬಾರಿಗೆ ಮಹಿಳೆಯರಿಗಾಗಿ ಒಂದು ಉದ್ದ ಜಿಗಿತ ಕ್ರೀಡೆಯನ್ನು ಏರ್ಪಡಿಸ್ತಾರೆ. 1997ರಲ್ಲಿ ಅಮೇರಿಕದ ಮೈಕ್ ಪೊವೆಲ್ ಅವರು ಏನು ಮಾಡ್ತಾರೆ ಅಂದರೆ 8.95 ಮೀಟರ್ ಜಿಗಿತದ ಉದ್ದ ಜಿಗಿತವು ವಿಶ್ವ ದಾಖಲೆಯನ್ನು ಉಳಿದಿದೆ. ನೋಡಿರಿ, 1997ರಲ್ಲಿ ಅಮೇರಿಕದ ಮೈಕ್ ಪೊವೆಲ್ ಅವರು ಏನು ಮಾಡ್ತಾರೆ ಅಂದರೆ 8.95 ಮೀಟರ್ ಉದ್ದ ಜಿಗಿದು
ವಿಶ್ವ ದಾಖಲೆಯನ್ನು ಮಾಡ್ತಾರೆ. ಅವ್ರ ಹೆಸರಲ್ಲಿ ಏನಿದೆ ಈ ಒಂದು ವಿಶ್ವ ದಾಖಲೆ ಇದೆ. ಯಾರ್ದು? ಅಮೇರಿಕದ ಮೈಕ್ ಪೌಲ್. ಎಷ್ಟು ಜಿಗಿದ್ದಾರೆ ಅಂದರೆ 8.95 ಮೀಟರ್ ಉದ್ದ ಜಿಗಿದಿದ್ದಾರೆ ಇವರು. 1988ರಲ್ಲಿ ರಷ್ಯಾದ ಗೆಲಿನಾ ಕ್ರಿಸ್ಟೋನೋವಾ ಇವ್ರೇನು ಮಾಡ್ತಾರೆ ಅಂದರೆ 7.50 ಮೀಟರ್ ಜಿಗಿದು ಮಹಿಳೆಯರ ಒಂದು ಉದ್ದ ಜಿಗಿತದಲ್ಲಿ ಏನು ಮಾಡ್ತಾರೆ ಇವರು ಪುರುಷರ ದಾಖಲೆಯನ್ನು ಮಾಡ್ತಾರೆ. ಏಷ್ಯನ್ ಕ್ರೀಡೆಗಳಲ್ಲಿ ಅಥವಾ ಗೇಮ್ಸಲ್ಲಿ ಭಾರತದ ಕೇರಳ ಮೂಲದ TC ಯೋಹನ್ನನ್ ರವರು 1974ರಲ್ಲಿ 8.07 ಮೀಟರ್ ಜಿಗಿದು ಟೆಹರಾನ್ ಏಷ್ಯನ್ ಗೇಮ್ಸ್ನಲ್ಲಿ ಚಿನ್ನದ ಪದಕವನ್ನು ಪಡೆದರು. ಏನು ಮಾಡಿದ್ರು? ಏಷ್ಯನ್ ಕ್ರೀಡೆಗಳಲ್ಲಿ ಅಥವಾ ಗೇಮ್ಸ್ನಲ್ಲಿ ಭಾರತದ ಕೇರಳದ ಮೂಲದ TC ಯೋಹನ್ನನ್ ರವರು ಏನು ಮಾಡ್ತಾರೆ 1974ರಲ್ಲಿ 8.07 ಮೀಟರ್ ಜಿಗಿದು ಟೆಹರಾನ್ ಏಷ್ಯನ್ ಗೇಮ್ಸಲ್ಲಿ ಏನು ಮಾಡ್ತಾರೆ ಇವರು ಚಿನ್ನವನ್ನು ಪಡ್ಕೊಳ್ತಾರೆ. ಅದೇ ರೀತಿ ಕೇರಳದ ಸುರೇಶ್ ಬಾಬು 1978ರಲ್ಲಿ 7.85 ಮೀಟರ್ ಜಿಗಿದು ಏಷ್ಯನ್ ಗೇಮ್ಸ್ನಲ್ಲಿ ಭಾರತಕ್ಕೆ ಏನು ಮಾಡ್ತಾರೆ ಚಿನ್ನವನ್ನು ತಂದುಕೊಡ್ತಾರೆ. ಏನು ಮಾಡಿದ್ರು? ಕೇರಳದ ಸುರೇಶ್ ಬಾಬು ಅವರು 1978ರಲ್ಲಿ 7.85 ಮೀಟರ್ ಉದ್ದ ಜಿಗಿದು ಏನು ಮಾಡ್ತಾರೆ ಏಷ್ಯನ್ ಗೇಮ್ಸ್ನಲ್ಲಿ ಭಾರತಕ್ಕೆ ಏನು ಮಾಡ್ತಾರೆ ಚಿನ್ನವನ್ನು ತಂದುಕೊಡ್ತಾರೆ. ಹಾಗೂ ಅಂಜು ಬಾಬಿ ಜಾರ್ಜ್ ಏನು ಮಾಡ್ತಾರೆ ನೋಡ್ರಿ 2002ರ ಒಂದು ಏಷ್ಯನ್ ಗೇಮ್ಸ್ನಲ್ಲಿ ಚಿನ್ನದ ಪದಕವನ್ನು ತಂದುಕೊಟ್ಟ ಭಾರತದ ಮಹಿಳೆ ಆಗಿರ್ತಾರೆ. ಏನು ಮಾಡ್ತಾರೆ? ಅಂಜು ಬಾಬಿ ಜಾರ್ಜ್ ಅವರು 2002ರ ಏಷ್ಯನ್ ಗೇಮ್ಸ್ನಲ್ಲಿ ಏನು ಮಾಡ್ತಾರೆ ಚಿನ್ನದ ಪದಕವನ್ನು ಭಾರತಕ್ಕೆ ಏನು ಮಾಡ್ತಾರೆ ತಂದುಕೊಟ್ಟಂತಹ ಪ್ರಥಮ ಮಹಿಳೆ ಆಗಿರ್ತಾರೆ ಇವರು. 2003ರಲ್ಲಿ ಕಂಚಿನ ಪದಕವನ್ನು ಕೂಡ ತಂದುಕೊಡ್ತಾರೆ ಇವರು. 2006ರಲ್ಲಿ ಏಷ್ಯನ್ ಗೇಮ್ಸ್ನಲ್ಲಿ ಬೆಳ್ಳಿ ಪದಕ, ಅಥೆನ್ಸ್ ಒಲಿಂಪಿಕ್ಸ್ನಲ್ಲಿ 6.83 ಮೀಟರ್ ಜಿಗಿದು ಏನು ಮಾಡ್ತಾರೆ 6ನೇ ಸ್ಥಾನದೊಂದಿಗೆ ನೂತನ ದಾಖಲೆಯನ್ನು ಕೂಡ ಇವರು ಮಾಡ್ತಾರೆ. ಯಾರು ಇಷ್ಟೆಲ್ಲ ಮಾಡಿದ್ದು? ಅಂಜು ಬಾಬಿ ಜಾರ್ಜ್ ಅವರು. ಅಂಜು ಬಾಬಿ ಜಾರ್ಜ್ ಯಾವ ಕ್ರೀಡೆಗೆ ಫೇಮಸ್ ಅಂತ ಕೇಳ್ತಾರೆ? ಅದು ಉದ್ದ ಜಿಗಿತ. ಈಗ ಜಿಗಿತದ ಗುಂಡಿ ನೋಡ್ರಿ. ಇಲ್ಲಿ ಇದಕ್ಕೆ ಲ್ಯಾಂಡಿಂಗ್ ಪಿಟ್ ಅಂತೇಳಿ ಕೂಡ ಕರಿತೀವಿ. ಅದು ಅಗಲ ಎಷ್ಟಿರ್ತಂದರೆ ಕನಿಷ್ಠ 2.75 ಮೀಟರಿಂದ ಗರಿಷ್ಠ 3 ಮೀಟರ್ ಇರ್ತೈತೆ. ಎಷ್ಟಿರ್ತೈತೆ? ಅಗಲ ಕೇಳಿದ್ರೆ 2.75 ಮೀಟರಿಂದ ಗರಿಷ್ಠ 3 ಮೀಟರ್ ಇರ್ತೈತೆ. ಹಾಗೆ ಉದ್ದ ಕೇಳಿದರೆ ಕನಿಷ್ಠ ಎಷ್ಟಿರ್ತೈತೆ ಅಂದರೆ 9 ಮೀಟರ್ ಇರ್ತೈತೆ. ಮೃದುವಾದ ಸ್ವಲ್ಪ ಒದ್ದೆಯಾದಂತಹ ಮರಳನ್ನು ಏನು ಮಾಡ್ತಾರೆ ಇಲ್ಲಿ ತುಂಬಿಸ್ತಾರೆ ಈ ಒಂದು ಪಿಟ್ನಲ್ಲಿ. ಗುಂಡಿಯಲ್ಲಿ ಮರಳಿನ ನೆಲದ ಮಟ್ಟ ಅಥವಾ ಟೇಕ್ ಆಫ್ ಬೋರ್ಡ್ ಮಟ್ಟಕ್ಕೆ ಏನಾಗಿರಬೇಕು? ಸಮನಾಗಿರಬೇಕು. ಟೇಕ್ ಆಫ್ ಬೋರ್ಡ್ನಿಂದ ಕನಿಷ್ಠ 10 ಮೀಟರ್ ಜಿಗಿತದ ಗುಂಡಿಯ ಕೊನೆಯ ಅಂಚಿನವರೆಗೆ ಇದರ ಅಂತರವನ್ನು ಕಂಡುಬರ್ತೈತೆ. ನೋಡಿರಿ, ಟೇಕ್ ಆಫ್ ಬೋರ್ಡ್ನಿಂದ ಕನಿಷ್ಠ 10 ಮೀಟರ್ ಜಿಗಿತದ ಒಂದು ಗುಂಡಿಯ ಕೊನೆಯ ಅಂಚಿನವರೆಗೆ ಏನು ಬರ್ತೈತಿ? ಈ ಅಂತರವನ್ನು ಇದು ಕಂಡುಬರ್ತೈತಿ. ಹಾಗಾದರೆ ಟೇಕ್ ಆಫ್ ಬೋರ್ಡ್ ಇದು ಮೆಜರ್ಮೆಂಟ್ ಇದೆ, ತೋರಿಸ್ತೀನಿ. ಗ್ರೌಂಡು ಮರದ ಹಲಗೆಯಿಂದ ಮಾಡ್ತಾರೆ. ಟೇಕ್ ಆಫ್ ಬೋರ್ಡು ಆಯತಾಕಾರವಾಗಿರ್ತೈತೆ. ಇದು 1.22 ಮೀಟರ್ನಿಂದ 1.25 ಮೀಟರ್ ಏನಾಗಿರ್ತೈತೆ ಉದ್ದ ಇರ್ತೈತೆ. ನೋಡಿರಿ, 20 ಸೆಂಟಿಮೀಟ್ರ್ ಅದಕ್ಕೆ ನಾವು ಏನು ಮಾಡ್ಬೋದು ಪ್ಲಸ್ 2 ಕೂಡ ಮಾಡ್ಕೋಬೋದು. 2 ಸೆಂಟಿಮೀಟ್ರು ಅಷ್ಟು ಅಗಲ ಇರ್ತೈತೆ. ಇದು 10 ಸೆಂಟಿಮೀಟರ್ ದಪ್ಪ ಇರ್ತೈತೆ. ಇದರ ಮೇಲೆ ಬಿಳಿ ಬಣ್ಣ ಹಾಕಿರ್ತಾರೆ. ಲ್ಯಾಂಡಿಂಗ್ ಅಂಕಣಕ್ಕೂ ಅಥವಾ ಪಿಟ್ ಅಂತ ಕರಿತೀವಿ. ಇದಕ್ಕೆ ಟೇಕ್ ಆಫ್ ಬೋರ್ಡ್ ನಡುವಿನ ಅಂತರ ಎಷ್ಟಿರ್ತದೆ ಅಂದರೆ 1ರಿಂದ 3 ಮೀಟರ್ ಇರ್ತೈತೆ. ಇವಾಗ ರನ್ವೇ ನೋಡಿ, ಓಡುವ ಹಾದಿ. ಅದು ಉದ್ದ ಎಷ್ಟಿರ್ತದೆ ಕನಿಷ್ಠ 40 ಮೀಟರ್ ಇರ್ತೈತೆ. ಸಾಧ್ಯವಾದಲ್ಲಿ ಅದು 45 ಮೀಟರ್ ಕೂಡ ಮಾಡ್ತಾರೆ. ಓಟದ ದಾರಿಯ ಅಗಲ ಎಷ್ಟಿರ್ತದೆ ಅಂದರೆ 1.22 ಇಂದ 1.25 ಮೀಟರ್ ಇರ್ತೈತೆ. ಇವಾಗ ಈ ಒಂದು ಗ್ರೌಂಡ್ ತೋರಿಸ್ತೀನಿ ನೋಡಿರಿ. ನೋಡ್ರಿ, ಇದಕ್ಕೆ ರನ್ವೇ ಅಂತೇಳಿ ಕರಿತೀವಿ. ಎಷ್ಟಿದು ರನ್ವೇ? ಇದು 40 ಮೀಟರ್ ಇರ್ತೈತೆ. ಇದು ನೋಡಿರಿ, ಇದಕ್ಕೆ ಏನಂತೀವಿ ಟೇಕ್ ಆಫ್ ಬೋರ್ಡ್ ಅಂತೇಳಿ ಕರಿತೀವಿ. ಇಲ್ಲಿಂದ ಇಲ್ಲಿಗೆ ಎಷ್ಟಿರ್ತಂದರೆ 1ರಿಂದ 3 ಮೀಟರ್ ಇರ್ತೈತೆ. ಇದು ನೋಡಿರಿ ಲ್ಯಾಂಡಿಂಗ್ನ ಅಂದ್ರೆ ಆ ಒಂದು ಪಿಚ್ನ
ಉದ್ದ ಎಷ್ಟಿರ್ತಂದರೆ 7ರಿಂದ 9 ಮೀಟರ್ ಇರ್ತೈತೆ. ಇದು ಟೇಕಪ್ ಬಾರ್ಡ್ ವೈಡ್ ಎಷ್ಟಿರ್ತೈತೆ ಅಂದರೆ ದಪ್ಪ ಎಷ್ಟಿರ್ತದೆ ಅಂದರೆ ಅದು 20 ಸೆಂಟಿಮೀಟ್ರ್ ಇರ್ತೈತೆ. ಇದು ಅಗಲ ನೋಡಿರಿ 2.75 ಮೀಟರ್ ಇರ್ತೈತೆ. ಇದರ ಅಗಲ ಎಷ್ಟಿರ್ತದೆ ನೋಡಿರಿ, ಇದು 1.22 ಮೀಟರ್ ಇರ್ತೈತೆ. ಈ ರೀತಿ ಒಂದು ಪಿಚ್ ಕಂಡು ಬರ್ತೈತೆ. ಇದಕ್ಕೆ ಉದ್ದ ಜಿಗಿತದ ಒಂದು ಅಂಕಣ ಇದು. ಇವಾಗ ನೋಡಿರಿ ಈ ಒಂದು ಆಟದ ನಿಯಮಗಳು ನೋಡಿರಿ. ಇದು ಇನ್ನೂ ಬುಕ್ಸಲ್ಲಿ ಚೆನ್ನಾಗಿದೆ, ಗೌರ್ಮೆಂಟ್ ಬುಕ್ ಟೆಕ್ಸ್ಟ್ ಬುಕ್ಕಲ್ಲಿ, ಅಲ್ಲಿ ನಾನು ಕ್ಲಾಸ್ ಮಾಡಿದ್ದೀನಿ, ನೋಡ್ಕೊಳ್ರಿ. ಇವಾಗ ಉದ್ದ ಜಿಗಿತದ ನಿಯಮಗಳು. ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳುವವರು ತೆಗೆದುಕೊಳ್ಳಬೇಕಾದಂತಹ ಯತ್ನದ ಸರದಿಯನ್ನು ಏನು ಮಾಡಬೇಕು, ಚೀಟಿ ಎತ್ತುವುದರ ಮೂಲಕ ನಿಗದಿ ಮಾಡಬೇಕು. ಸ್ಪರ್ಧೆಯಲ್ಲಿ ಏನು ಭಾಗವಹಿಸ್ತಾರಲ್ಲ ಆ ಒಂದು ಸ್ಪರ್ಧೆಗಳ ಒಂದು ಯತ್ನದ ಅಂದರೆ ಸರದಿ ಎಷ್ಟು ಹೆಂಗೆ ನಾವು ಡಿಕ್ಲೇರೇಷನ್ ಮಾಡಬೇಕಂದ್ರೆ ಅವ್ರದ್ದು ಚೀಟಿ ಎತ್ತುವುದರ ಮೂಲಕ ಅವ್ರಿಗೆ ಸರದಿಗಳನ್ನು ನಾವು ನೀಡಬೇಕು. ಸ್ಪರ್ಧೆಯಲ್ಲಿ ಏನಾದರೂ 8ಕ್ಕಿಂತ ಹೆಚ್ಚು ಸ್ಪರ್ಧೆಗಳೇನಾದರೂ ಭಾಗವಹಿಸ್ತಿದ್ರೆ ಪ್ರತಿಯೊಬ್ಬರಿಗೆ ಏನು ಮಾಡಬೇಕಲ್ಲಿ 8 ಒಂದು ಕ್ರೀಡಾಪಟುಗಳಿಗಿಂತ ಜಾಸ್ತಿ ಇದ್ದರೆ ಪ್ರತಿಯೊಬ್ಬರಿಗೆ 3 ಪ್ರಯತ್ನಗಳು ಅಥವಾ ಯತ್ನಗಳನ್ನು ಅಥವಾ ಅಂದರೆ 3 ಚಾನ್ಸ್ಗಳನ್ನ ಅವ್ರಿಗೆ ಕೊಡ್ತೀವಿ ನಾವು. ನಂತರ ಅವರಲ್ಲಿ ಉತ್ತಮ ಸಾಧನೆ ತೋರಿದಂತಹ 8 ಕ್ರೀಡಾಪಟುಗಳಿಗೆ ಏನು ಮಾಡ್ತೀವಿ, ಅಂತಿಮ ಸುತ್ತಿನಲ್ಲಿ ಇನ್ನು 3 ಜಿಗಿತಗಳನ್ನು ಕೊಡ್ತೀವಿ. ಅಂತಿಮ 3 ಸುತ್ತುಗಳನ್ನು ಕೊಡುವ ಮುನ್ನ ಮೊದಲ ಸುತ್ತಿನ 8 ಜನರಲ್ಲಿ ನೋಡಿರಿ, ಅಂತಿಮ ಸುತ್ತಲ್ಲಿ ಏನು ಮಾಡ್ತೀವಿ 3 ಚಾನ್ಸ್ ಕೊಡುವಂತಹ ಮೊದಲ ಸುತ್ತಿನ 8 ಜನರಲ್ಲಿ ಅತಿ ಕಡಿಮೆ ದೂರ ಜಿಗಿದವರಿಗೆ ಏನು ಮಾಡ್ತೀವಿ, ಸರದಿಯ ಮೊದಲ ಒಂದು ಜಿಗಿತಗಾರನಾಗಿರ್ತಾನೆ. ಅಲ್ಲಿ 8 ಮಂದಿಗೆ ಆಯ್ಕೆ ಮಾಡ್ಕೊಳ್ತೀವಲ್ಲ, ಆ 8 ಮಂದಿಯಲ್ಲಿ ಯಾರು ಲಾಸ್ಟ್ನವ್ ಅಂದರೆ 8 ಮಂದಿಲಿ ಯಾರು ಕಡಿಮೆ ಜಿಗಿದಿದ್ದಾರೆ ಅವರು ಏನು ಮಾಡ್ತಾರೆ, ಇಲ್ಲಿ ಮೊದಲ ಒಂದು ಆದ್ಯತೆಯನ್ನು ಕೊಡ್ತಾರೆ. ಅಂದರೆ ಮೊದಲ ಜಿಗಿತಗಾರ ಆಗಿರ್ತಾರೆ. ಅವರು ಇಳಿಕೆ ಕ್ರಮದಿಂದ ಮಾಡ್ತಾರೆ. ಇಳಿಕೆ ಕ್ರಮದಿಂದ ಅಂದರೆ ಅವ್ರು ಫಸ್ಟ್ ಈಗ ಯಾರು ಹೈಯೆಸ್ಟ್ ಇರ್ತದೆ ಅವ್ರಿಗಿಂತ ಹೆಚ್ಚಿಗೆ ಜಿಗಿದ್ರೆ ಅವ್ರು ಕನ್ಸಿಡರ್ ಆಗ್ತದೆ. ಹಾಗಾದರೆ ಎಲ್ಲಿ ಕಡಿಮೆ ಇರ್ತೈತೋ ಅಂದರೆ ಕಡಿಮೆಯಿಂದ ಇಳಿಕೆ ಕ್ರಮದಿಂದ ಏಕೆ ಕ್ರಮದಲ್ಲಿ ಜಿಗಿಸ್ತಾರೆ. ಅಂದರೆ ಪೂರ್ತಿ 8 ಜನದಲ್ಲಿ ಯಾರು ಕಡಿಮೆ ತೊಗೊಳ್ತಾರೆ ಅವ್ರಿಗೆ ಫಸ್ಟು, ಅದಕ್ಕಿಂತ ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ಅವರಿಗೆ ಸೆಕೆಂಡು, ಅವ್ರಿಗಿಂತ ಸ್ವಲ್ಪ ಜಾಸ್ತಿ ಇದಾಗಿ ಥರ್ಡು, ಈ ರೀತಿ ಕಡಿಮೆಯಿಂದ ಏನು ಮಾಡ್ತಾರೆ ಜಿಗಿಸ್ಕೋತಾ ಹೋಗ್ತಾರೆ. ಇದು 8 ಒಂದು ಸ್ಪರ್ಧೆಗಳ ಅಂತಿಮ ಸುತ್ತಿನಲ್ಲಿ ಜಿಗುವಂಥ ಒಂದು ಇದಾಗಿರ್ತೈತಿ. ಇವಾಗ ಸ್ಪರ್ಧೆಗಳಲ್ಲಿ 8ಕ್ಕಿಂತ ಕಡಿಮೆ ಇದ್ದರೆ, ಈಗ 8ಕ್ಕಿಂತ ಜಾಸ್ತಿ ಇದ್ದರೆ ಈ ರೀತಿ ಮಾಡ್ತೀವಿ ನಾವು. ಒಂದು ವೇಳೆ 8ಕ್ಕಿಂತ ಕಡಿಮೆ ಇದ್ದರೆ ಏನು ಮಾಡ್ತೀವಿ ಅಂದರೆ ಎಲ್ಲ ಸ್ಪರ್ಧೆಗಳು ಏನು ಮಾಡ್ತೀವಿ ಅಂದರೆ 6 ಒಂದು ಚಾನ್ಸ್ ಕೊಡ್ತೀವಿ, 6 ಎತ್ತವನ್ನು ಕೊಡ್ತೀವಿ, 6 ಸರಿ ಜಿಗಿಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಇಲ್ಲಿ ಸೂಚನೆ, 8ನೇ ಸ್ಥಾನಕ್ಕೆ ಟೈ ಆದ ಎಲ್ಲ ಸ್ಪರ್ಧಿಗಳಿಗೂ ಏನು ಮಾಡ್ತೀವಿ 3 ಯತ್ನಗಳನ್ನು ತೆಗೆದುಕೊಳ್ಳಲು ಅವಕಾಶ ಕೊಡಬೇಕು. 8ನೇ ಸ್ಥಾನಕ್ಕೆ ಏನಾದರೂ ಟೈ ಆದರೆ ಅವಾಗೆಲ್ಲ ಸ್ಪರ್ಧಿಗಳಿಗೆ ನೋಡಬೇಕು 3 ಯತ್ನಗಳನ್ನು ಕೊಡಬೇಕು. ಸ್ಪರ್ಧೆಯು ಪ್ರಾರಂಭದ ನಂತರ ಸ್ಪರ್ಧೆಗಳಿಗೆ ಏನು ಮಾಡಬೇಕು, ಓಡುವಂತಹ ಹಾದಿಯ ಅಭ್ಯಾಸಕ್ಕಾಗಿ ಬಳಸಲು ಅನುಮತಿ ಇರುವುದಿಲ್ಲ. ಸ್ಪರ್ಧೆ ಆರಂಭದ ನಂತರ ಸ್ಪರ್ಧೆ ಆರಂಭ ಆದಮೇಲೆ ಸ್ಪರ್ಧೆಗಳಿಗೆ ಓಡುವ ಹಾದಿಯ ಅಭ್ಯಾಸಕ್ಕಾಗಿ ಅಂದರೆ ನಾವು ಪ್ರಾಕ್ಟೀಸ್ ಮಾಡೋಕ್ಕೆ ಇದು ಬಳಸ್ಕೊಳ್ಳುವಂತಿಲ್ಲ ಅಂತ ಅರ್ಥ. ಒಬ್ಬ ಸ್ಪರ್ಧೆಯು ಯತ್ನವನ್ನು ಈ ಕೆಳಕಂಡ ಸ್ಪರ್ಧೆಗಳಲ್ಲಿ ನ್ಯಾಯಸಮ್ಮತವಲ್ಲದ ಅಥವಾ ಅಕ್ರಮ ಜಿಗಿತ ಎಂದು ಪರಿಗಣಿಸಲಾಗುವುದು. ಒಬ್ಬ ಸ್ಪರ್ಧೆ ಯತ್ನವನ್ನು ಈ ಕೆಳಕಂಡ ಸ್ಪರ್ಧೆಯಲ್ಲಿ ಅದು ನ್ಯಾಯಸಮ್ಮತ ಅಲ್ಲ ಅಂತೇಳಿ ಕೇಳ್ತೀವಿ. ಅದು ಯಾವ ಒಂದು ಅಂಶದಲ್ಲಿ ಅಂದರೆ ನೋಡಿರಿ, ಸ್ಪರ್ಧೆ ಏನಾದರೂ ಓಡಿ ಬಂದು ಜಿಗಿಯದೆ ಹಾಗೆಯೇ ಟೇಕಪ್ ಗೆರೆಯ ಮುಂದೆ ಓಡಿ ಹೋದರೆ ಅಥವಾ ತನ್ನ ಶರೀರದ ಯಾವುದೇ ಭಾಗದಿಂದ ಟೇಕಪ್ ಗೆರೆಯಿಂದ ಮುಂದಿರುವ ಜಾಗವನ್ನು ಮುಟ್ಟಿದರೆ ಅವಾಗ ಏನು ಕರಿತೀವಿ ನಾವು ಅಂತಂದರೆ ಅದು ಅಕ್ರಮ ಜಿಗಿತ ಅಂತೇಳಿ ಹೇಳ್ತೀವಿ. ಸ್ಪರ್ಧೆಯು ಯಾವುದೇ ರೀತಿಯಲ್ಲಿ ಲಾಗ ಅಥವಾ ಪಲ್ಟಿ ಹೊಡೆದರೆ ಅದನ್ನು ಕೂಡ ಅಕ್ರಮ ಜಿಗಿತ. ಸ್ಪರ್ಧೆ ಏನಾದರೂ ವಿಳಂಬ ಮಾಡಿದರೆ ಅಂದರೆ ಉದ್ದ ಜಿಗಿತದ ಸ್ಪರ್ಧೆ ಪ್ರಾರಂಭವಾದ ಮೇಲೆ 60 ಸೆಕೆಂಡ್ ಒಳಗಾಗಿ ಆ ಒಂದು ಜಿಗಿತವನ್ನು ಮಾಡಬೇಕು. ಅವನು ಅಷ್ಟ್ರಾಗಿ ಮಾಡಲಿಲ್ಲ ಅಂದರೆ ಅದು ಕೂಡ ಏನಾಗ್ತೈತೆ ಫಾಲ್ ಅಂತೇಳಿ ಕರಿತೀವಿ. ಇಲ್ಲಿ ಸೂಚನೆ ನೋಡಿರಿ, 15 ಸೆಕೆಂಡ್ ಬಾಕಿ ಇರುವಾಗಲೇ ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳಲ್ಲಿ ಅಧಿಕಾರಿಯು ಹಳದಿ ಬಣ್ಣದ ಬಾವುಟವನ್ನು ತೋರಿಸುವುದರ ಮೂಲಕ ಏನು ಮಾಡಬೇಕು, ಗಮನ ಹರಿಸಬೇಕು. ಅಂದರೆ 15 ಸೆಕೆಂಡ್ 60 ಸೆಕೆಂಡ್ ಕೊಟ್ಟಿರ್ತಾರಲ್ಲ, ಏನಾದರೂ 15 ಸೆಕೆಂಡ್ ಈಗ 45 ಸೆಕೆಂಡಲ್ಲಿ ಹೋಗ್ಬಿಟ್ಟಿದೆ, ಇನ್ನು 15 ಸೆಕೆಂಡ್ ಇರ್ಲಿಕ್ಕೆ ಏನು ಮಾಡಬೇಕು, ಅವರಿಗೆ ಅಧಿಕಾರಿಯು ಹಳದಿ ಕಾರ್ಡನ್ನು ತೋರಿಸ್ಬೇಕು. ಆ ಒಂದು ತೋರಿಸೋದ್ರ ಮೂಲಕ ನಿಮ್ಮ ಟೈಮ್ ಮುಗಿಲಾಗಿ ಬಂತು ಅಂತ ಸೂಚನೆ ಹಂಗೆ ಕೊಟ್ಟಿದ್ದಂಗೆ ಅವರಿಗೆ. ಪಂದ್ಯ ಪ್ರಾರಂಭವಾದರೆ ಅಥವಾ ಟೈ ಆದರೆ ಏನು ಮಾಡ್ತೀವಿ, ಇಲ್ಲಿ 6 ಯತ್ನಗಳಲ್ಲಿ 6 ಯತ್ನಗಳಲ್ಲಿ ಯಾರು ಹೆಚ್ಚು ದೂರ ಹಾರಿರ್ತಾರೋ ಅಥವಾ ಎಸಿತಾರೋ ಅವ್ರಿಗೆ ಏನು ಮಾಡ್ತೀವಿ ಮೊದಲ ಸ್ಥಾನ ಕೊಡ್ತೀವಿ. ಉದ್ದ ಜಿಗಿತ
ಮತ್ತು ಕೋಲಿನ ಎಗೆತವನ್ನು ಹೊರತುಪಡಿಸಿ. ಇದು ಉದ್ದ ಜಿಗಿತದಲ್ಲಿ ಮಾತ್ರ ಕೊಡ್ತೀವಿ, ಎತ್ತರ ಜಿಗಿತದಲ್ಲಿ ಕೊಡಲ್ಲ, ಕೋಲು ಜಿಗಿತದಲ್ಲಿಯೂ ಕೂಡ ಕೊಡಲ್ಲ. ಇದರಲ್ಲಿ ಕೂಡ ಸಮನಾದರೆ ಏನು ಮಾಡ್ತೀವಿ, ಮತ್ತೆ 5 ಎತ್ತರಗಳಲ್ಲಿ ಯಾರು ಹೆಚ್ಚು ದೂರ ದಾಖಲೆ ಮಾಡ್ತಾರೋ ಅಲ್ಲಿಯೂ ಕೂಡ ಸಮನಾದರೆ 4 ಎತ್ತರಗಳನ್ನು ನೋಡ್ತೀವಿ. ಅಲ್ಲಿಯೂ ಏನಾದರೂ ಸಮನಾದರೆ 4ನೇ ಉತ್ತಮ ದೂರ, 5ನೇ ಉತ್ತಮ ದೂರ, 6ನೇ ಉತ್ತಮ ದೂರ ಅಂಥೇಳಿ ಏನು ಮಾಡ್ತೀವಿ, ಪರಿಗಣನೆಗೆ ತೆಗೆದುಕೊಳ್ತೀವಿ. ಇದು ಎಲ್ಲ ಸ್ಥಾನಗಳಲ್ಲಿ ತೀರ್ಮಾನ ಮಾಡಲು ಅನ್ವಯವಾಗುತ್ತದೆ. ಏನು ಮಾಡ್ತೀವಿ, ಎಲ್ಲ ಸ್ಥಾನಗಳನ್ನು ತೀರ್ಮಾನ ಮಾಡಬೇಕಾದ್ರೆ ಈ ಒಂದು ಅನ್ವಯ ಆಗ್ತೈತಿ, ಈ ಒಂದು ನಿಯಮ. ಹೀಗೆ 6 ಎತ್ತರಗಳು ಸಮನಾಗಿದ್ದರೆ ಮೊದಲನೇ ಸ್ಥಾನಕ್ಕೆ ಏನು ಮಾಡ್ತೀವಿ, ಮಾತ್ರ ಟೈ ಕೊಡ್ತೀವಿ. 6 ಎತ್ತರಗಳನ್ನು ಸಮ ಮಾಡಿದ್ರೆ ಮೊದಲನೇ ಒಂದು ಸ್ಥಾನಕ್ಕೆ ಏನು ಮಾಡ್ತೀವಿ, ಟೈ ಆಗಿರುವಂಥ ಸ್ಪರ್ಧೆಯನ್ನು ಮತ್ತೆ ಹೊಸದಾಗಿ ಸ್ಪರ್ಧೆ ನಡೆಸಿ 6ನೇ ಕ್ರಮ ಸಂಖ್ಯೆಯಲ್ಲಿ ಯತ್ನವನ್ನು ಏನು ಮಾಡ್ತೀವಿ, ತೆಗೆದುಕೊಳ್ತೀವಿ. ಪ್ರತಿಯೊಬ್ಬರಿಗೆ ಒಂದೊಂದು ಪ್ರಯತ್ನದಲ್ಲಿ ನೀಡ್ತೀವಿ. ಇದು ಫಲಿತಾಂಶ ಬರೋವರೆಗೆ ಏನು ಮಾಡ್ತೀವಿ, ಪ್ರತಿಯೊಬ್ಬರಿಗೆ ಇದೇ ರೀತಿ ಮಾಡ್ತಾ ಹೋಗ್ತಾರೆ. ಈಗ ಉದ್ದ ಜಿಗಿತದ ಒಂದು ತಂತ್ರದಲ್ಲಿ ಬಳಸುವಂಥ ಕೌಶಲ್ಯಗಳು ಏನು ನೋಡಿರಿ. ಇದು ನಿಯಮಗಳು ನೀವು ಒಂದ್ಸರಿ ಚೆನ್ನಾಗಿ ನೆನಪಿಟ್ಕೊಳ್ರಿ. ನಿಯಮಗಳು ನಮ್ಗೆ ಇಲ್ಲಿ ಯಾಕೆ ಅನುಕೂಲ ಆಗೋಲ್ಲ, ಆದರೆ ಇಲ್ಲಿ ಅನುಕೂಲ ಆಗೋದಿಲ್ಲ. ಯಾಕಂದರೆ ನಮಗೆ ಇಲ್ಲಿ ಥಿಯರಿ ಕೇಳೋದ್ರಿಂದ ಈ ನಿಯಮಗಳನ್ನೆಲ್ಲ ಅಷ್ಟು ಕೇಳೋದಿಲ್ಲ. ಈ ನಿಯಮಗಳು ಎಲ್ಲಿ ಬೇಕು ನಮಗೆ ಅಂದರೆ ಪ್ರಾಕ್ಟಿಕಲಾಗಿ ಆಡಿಸೋ ಟೈಮಲ್ಲಿ ಈ ನಿಯಮಗಳು ನಮಗೆ ಗೊತ್ತಿರಬೇಕು. ಆದರೆ ನಾವು ಎಲ್ಲದ್ರ ಬಗ್ಗೆ ತಿಳ್ಕೊಂಡಿರುವುದು ಒಂದು ಸೂಕ್ತ ಒಂದು ವಿಷಯ ಆಗಿರ್ತೈತೆ. ಇವಾಗ ಉದ್ದ ಜಿಗಿತದ ಒಂದು ತಂತ್ರದಲ್ಲಿ ವಿವಿಧತೆ ಅಂದರೆ ಕೌಶಲ್ಯಗಳು ಹೆಂಗೆ ಬಳಸ್ಕೊಳ್ತೀವಿ ಅಂತೇಳಿ. ಶೈಲ್ ಟೆಕ್ನಿಕ್ ಅಂತ ಅಂದರೆ ಇದು ಏನು ಶೈಲ್ ಟೆಕ್ನಿಕ್ ಅಂದರೆ ಗಾಳಿಯಲ್ಲಿ ತೇಲಿ ಬರುವಂತೆ ಕಾಣುವ ಹಾರುವ ಯಂತ್ರ. ಶೈಲ್ ಟೆಕ್ನಿಕ್ ಅಂದರೆ ಗಾಳಿಯಲ್ಲಿ ತೇಲಿ ಬರುವಂತೆ ಹಾರುವಂಥ ಒಂದು ತಂತ್ರ ಆಗಿರ್ತೈತೆ. ಹ್ಯಾಂಗ್ ಟೆಕ್ನಿಕ್ ಅಂದರೆ ಇದು ಗಾಳಿಯಲ್ಲಿ ನೇತಾಡುವಂತೆ ಕಾಣುವಂಥ ಒಂದು ತಂತ್ರ. ಗಾಳಿಯಲ್ಲಿ ಜಿಗಿತಗಾರ ಏನು ಮಾಡ್ತಾನೆ, ಗಾಳಿಯಲ್ಲಿ ನೇತಾಡಿಂತ ನಮಗೆ ಕಾಣ್ತಾನೆ. ಹಿಚ್ ಕಿಕ್ ಟೆಕ್ನಿಕ್ ಅಂದರೆ ಗಾಳಿಯಲ್ಲಿ ಓಡುವಂತೆ ತೋರುವಂಥ ಒಂದು ಯಂತ್ರ. ಇದೇನಿದೆ ಹೆಚ್ಚು ಪ್ರಸ್ತುತ ಈ ಒಂದು ಟೆಕ್ನಿಕ್ ಏನಿದೆ ಚಾಲ್ತಿಯಲ್ಲಿದೆ. ಇಲ್ಲಿ ಬಳಸುವ ಬಾವುಟಗಳು ಯಾವ್ಯಾವು ಅಂತ ನೋಡ್ರಿ. ಹಳದಿ ಬಾವುಟ ಏನು ಮಾಡ್ತೀವಿ ನಾವು, ಹಳದಿ ಬಾವುಟ ಯಾಕೆ ಬಳಸ್ತೀವಿ, ಸಿದ್ಧತೆ ಅಂದರೆ ಸ್ಪರ್ಧಿ ಗಮನ ಸೆಳೆಯಲು ಸಿದ್ಧತೆ ಅಂದರೆ ಎಲ್ಲ ಸಿದ್ಧತೆ ಆಗಿದೆ ಅಂತೇಳಿ ನಾವು ತೋರಿಸ್ತೀವಿ. ಬಿಳಿ ಎದಕ್ಕೆ ಬಳಸ್ತೀವಿ ಅಂದರೆ ಇಲ್ಲಿ ಸರಿ ಅಂಥೇಳಿ ಹೇಳೋಕ್ಕೆ ಬಿಳಿ ಬಾವುಟ ಬಳಸ್ತೀವಿ. ಕೆಂಪು ಬಾವುಟ ತಪ್ಪಾಗಿದ್ದರೆ ಕೆಂಪು ಬಾವುಟವನ್ನು ಬಳಸ್ತೀವಿ. ಹೀಗೆ 3 ಬಾವುಟವನ್ನು ಇಲ್ಲಿ ಬಳಸ್ತೀವಿ. ಇಷ್ಟೇನಾಗಿತ್ತು ಅಂದರೆ ಉದ್ದ ಜಿಗಿತದ ಒಂದು ಕ್ರೀಡೆ ಬಗ್ಗೆ, ಉದ್ದ ಜಿಗಿತದ ಒಂದು ಈವೆಂಟ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅಧ್ಯಯನಕ್ಕೆ ಈ ಒಂದು ತರಗತಿಗಳನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.